ಈ ಹಕ್ಕಿ ಕೂಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆ ಏನೋ ಒಂದು ಪ್ರಾಣಿ ಇದೆ ಅಂತ ಲೆಕ್ಕ ಫ್ರೆಂಡ್ಸ್. ಟಿ 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 ಅಂತ ಕೂಗುತ್ತಲ್ಲ, ಹುಲಿ ಹಿಡ್ದಿದ್ದ. ಹೌದಾ, ಹುಲಿ ಹಿಡ್ದಿದೆ ಅಂತ ನೋಡಿ ಫ್ರೆಂಡ್ಸ್. ಓ, ಇದು ಕಾಡು ಕೋಣದ ಹೆಜ್ಜೆ ಅಂತೆ ನೋಡಿ ಫ್ರೆಂಡ್ಸ್. ನನ್ನ ನೆರಳು ಕಾಣ್ತಾ ಇದೆ. ಈ ಜಾಗದಿಂದ ಈಗ ಕಾಡಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಆಲ್ರೆಡಿ ಹುಲಿ ಇದೆ ಅಂತ ಹೇಳಿದ್ವಲ್ಲ, ಒಂದು ದನ ಹುಲಿ ಇದ್ದಾರೆ ಅಂತ. ಆ ಹುಲಿನ ಹುಡುಕಬೇಕು. ಅದಕ್ಕೋಸ್ಕರ ಫ್ರೆಂಡ್ಸ್ ಕಾಡಲ್ಲಿ ಎಲ್ಲ ಪ್ರಾಣಿಗಳು ಇರಬೇಕು ಅಂತ ಹೇಳೋದು. ನೋಡಿ ಫ್ರೆಂಡ್ಸ್, ನಾನು ಆಗಲೇ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಹೇಳಿದ್ದೆ, ನನಗೂ ಇಲ್ಲಿಗೂ ಏನೋ ಸಂಬಂಧ ಇದೆ ಅಂತ. ದಾಟ್ಸ್ ನನ್ ಅದರ್ ದೆನ್ ಸ್ನೇಹಿತರೆ ನಮಸ್ಕಾರ. ನಾವು ಯಾವತ್ತೂ ಕೂಡ ವಿಡಿಯೋ ಮಾಡುವಾಗ ತುಂಬ ಫನ್ನಾಗಿ ಮಾಡ್ತೀವಿ, ಅಥವಾ ವ್ಲಾಗ್ ಮಾಡುವಾಗ ತುಂಬ ಫನ್ನಾಗಿ ಮಾಡ್ತೀವಿ. ಬಟ್ ಇವತ್ತು ನಾನು ಮಾಡ್ಲಿಕ್ಕೆ ಹೊರಟಿರುವಂಥ ಒಂದು ವಿಡಿಯೋ, ಇದು ಒಂದಿಷ್ಟು ಗ್ರಾಮಗಳ ಕಣ್ಣೀರಿನ ಕತೆ. ಆ್ಯಂಡ್ ಇವತ್ತಿಗೂ ಸಾಕಷ್ಟು ಜನ ಇದರಿಂದಾಗಿ ನೊಂದ್ಕೊಂಡಿದ್ದಾರೆ, ತಮ್ಮ ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ, ತಮ್ಮ ಕುಟುಂಬದಿಂದ ಬೇರೆ ಆಗಿದ್ದಾರೆ, ತಮ್ಮ ಜೊತೆಗಿದ್ದಂತಹ ವಾಸಿಸ್ತಿದ್ದಂತಹ ಜನಗಳನ್ನು ದೂರ ಮಾಡಿದೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಕೇವಲ ಸರ್ಕಾರದ ಒಂದು ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ಬಗ್ಗೆ ಆಗ ಅಷ್ಟೊಂದು ಜ್ಞಾನ ಇತ್ತೋ ಇಲ್ವೋ ಗೊತ್ತಿಲ್ಲ, ಎಷ್ಟೋ ಜನರಿಗೆ ಅದರ ಬಗ್ಗೆ ಮಾಹಿತಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಸರಿಯಾದಂತಹ ಕ್ರಮ ಇಲ್ಲದೆ ಅಥವಾ ಸರಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳದೆ ಒಂದು ಪ್ರಾಜೆಕ್ಟನ್ನು ಕೈಗೆತ್ಕೊಂಡ್ರೆ ಹೇಗಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಈ ಗ್ರಾಮ. ಇದು ಒಂದೇ ಗ್ರಾಮ ಅಲ್ಲ, ಸುಮಾರು ಸುತ್ತಮುತ್ತಲಿನ 200ರಿಂದ 300 ಗ್ರಾಮಗಳು ಈ ಒಂದು ಪ್ರಾಜೆಕ್ಟಿಗೆ ಬಲಿಪಶುಗಳಾಗಿದೆ. ಆ್ಯಂಡ್ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಕೂಡ ಹೇಳ್ತೀನಿ ನಾನು. ಅದಕ್ಕಿಂತ ಮೊದಲು ಆ ಗ್ರಾಮ ಎಲ್ಲಿದೆ ಮತ್ತು ಆ ಗ್ರಾಮಕ್ಕೂ ನನಗೂ ಏನು ಸಂಬಂಧ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ಬಟ್ ಸ್ವಲ್ಪ ಎಮೋಷ್ನಲ್ ಆಗಿ ಹೋಗ್ಬೋದೇನೋ, ಅಷ್ಟು ಫನ್ ಇರಲಿಕ್ಕಿಲ್ಲ, ಫನ್ ಆ್ಯಡ್ ಮಾಡ್ತೀನಿ ಆಫ್ಕೋರ್ಸ್. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಆ್ಯಂಡ್ ವೀಡಿಯೋವನ್ನು ನೋಡಿದ ನಂತರ ಒಂದು ಜನರಿಗೆ ಇದನ್ನು ಶೇರ್ ಮಾಡೋದಕ್ಕೂ ಮರಿಬೇಡಿ. ಥ್ಯಾಂಕ್ ಯು. ಆ್ಯಂಡ್ ಈ ಜಾಗದಲ್ಲಿ ಮೊದಲಿಗೆ ರಸ್ತೆ ವ್ಯವಸ್ಥೆ ಇತ್ತು ಸರಿಯಾಗಿ ಅಂಥೇಳಿ, ಬಹಳ ಹಿಂದೆಯೇ ಒಂದು ಸುಸಜ್ಜಿತವಾದಂತಹ ಡಾಂಬಾರ್ ವ್ಯವಸ್ಥೆ ಇತ್ತು ಅಂಥೇಳಿ ನಮಗೆ ಇಲ್ಲಿ ಎದ್ದು ಹೋಗಿರುವಂಥ ಈ ಡಾಂಬಾರ್ ನೋಡಿದ್ರೇ ಗೊತ್ತಾಗುತ್ತೆ. ಆ ಕಾಲದಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದಿರುವಂಥ ಗ್ರಾಮ ಇದಾಗಿ ಇರಬಹುದೇನೋ. ನೋಡಿ ಹೇಗೆ ಡಾಂಬಾರು ರಸ್ತೆಗಳು. ಎಂಥ ಜಾಗಗಳು ನೋಡಿ. ಒಂದು ಟೈಮಲ್ಲಿ ಇಲ್ಲೆಲ್ಲ ಫುಲ್ಲು ನೀರು ಬರುತ್ತೆ, ಫುಲ್ಲು ನೀರಿನಿಂದ ತುಂಬಿಕೊಳ್ಳುತ್ತೆ. ಅದರ ಕುರುಹುಗಳು ನಿಮಗೆ ಕಾಣ್ತಾ ಇರ್ಬೋದು. ಬಟ್ ಇವಾಗ ನೀರೆಲ್ಲ ಸ್ವಲ್ಪ ಅಷ್ಟು ಬರಲ್ಲ, ಆ ರೀಸನ್ಗೋಸ್ಕರ ಅಂತ. ಇದೆಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದೆಲ್ಲ ನೀರು ತುಂಬಿಕೊಳ್ಳೋ ಜಾಗ ಅಂತ. ಆ್ಯಂಡ್ ಇದರ ಭಯಾನಕತೆ ಇನ್ನೂ ಗೊತ್ತಾಗಬೇಕಂದ್ರೆ ಇನ್ನೂ ನಾವು ಹತ್ತಿರ ಹೋಗಬೇಕು. ಈಗ ನನ್ನ ಜೊತೆಗೆ ಈ ಟ್ರಾವೆಲ್ ಮಾಡೋದಕ್ಕೆ ಇನ್ನೊಂದಿಬ್ಬರು ಜಾಯಿನ್ ಆಗ್ತಾ ಇದ್ದಾರೆ ನೋಡಿ. ಹಿಂದ್ಗಡೆ ಲಾಸ್ಟಲ್ಲಿದ್ದಾರಲ್ಲ ಅವ್ರು ನಮ್ಮ ಚಿಕ್ಕಮ್ಮ, ಹತ್ತಿರ ಬರಬೇಕಷ್ಟೆ. ಆ್ಯಂಡ್ ಒಂದು ಪೇರಳೆ ಸದ್ಯ ಕೈಗೆ ಸಿಕ್ಕಿದೆ, ತಿನ್ಕೊಂಡು ಹೋಗೋಣ. ಇಲ್ಲಿ ಅದ್ಭುತವಾಗಿರೋದೇನು ಅಂತ ಹೇಳಿದ್ರೆ ಪೇರಳೆ ಸಿಕ್ಕಾಪಟ್ಟೆ ಸಿಗ್ತವೆ. ಆ್ಯಂಡ್ ಹಿಂದೆ ಇನ್ನೂ ನಮ್ಮ ಅಕ್ಕ ಮತ್ತು ಭಾವ ಇದ್ದಾರೆ. ಆ್ಯಕ್ಚುಲಿ ನನ್ನ ಸ್ಪೀಡಿಗೆ ಅವ್ರು ಬರೋಕ್ಕಾಗಲ್ಲ, ಅದಕ್ಕೆ ನಾನು ಸ್ವಲ್ಪ ಎದುರುಗಡೆ ಹೋಗ್ತಾಯಿದ್ದೀನಿ. ಸ್ವಲ್ಪ ವೆಯ್ಟ್ ಮಾಡಿ ನಿಲ್ಬೇಕಾಗತ್ತೆ ನೋಡಿ. ಈ ಥರ ಯಾವಾಗಲೂ ನೀವು ಟ್ರೆಕ್ಕಿಂಗ್ ಅಥವಾ ಇನ್ನೊಂದೇನೋ ಹೋಗ್ತಿರಲ್ಲ, ಇಂಥವ್ರನ್ನ ಕರ್ಕೊಂಡೇ ಬರಬಾರ್ದು. ನೋಡಿ ಹಾಯ್ ಮಾಡಿ, ಹಾಯ್. ನೋಡಿ ಅಕ್ಕ ಮತ್ತು ಭಾವ ಬಂದಿದ್ದಾರೆ. ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ ಅಂದಾಗ ನಾವು ಬರ್ತೀವಿ ಅಂತ ಬಂದರು. ಇರಲಿ, ತುಂಬ ನಾಚಿಕೆ ಅವರಿಗೆ. ಪೇರಳೆ ಜಾಸ್ತಿ ತಿಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇದಿ ಆಗತ್ತೆ. ನೀನು ಅವಾಗಿಂದ ಜಾಸ್ತಿ ತಿಂತಾ ಇದೆಯಲ್ಲ. ಟ್ರೆಕ್ಕಿಂಗ್ ಹೋಗೋದಕ್ಕೆ ಇದೊಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಆದರೆ ಇದು ಸ್ವಲ್ಪ ಪ್ರೈವೇಟ್ ಜಾಗಗಳು ಕೂಡ ಇರೋದ್ರಿಂದಾಗಿ ಟ್ರೆಕ್ಕಿಂಗ್ ಎಲ್ಲ ಆ ಥರದ ವ್ಯವಸ್ಥೆ ಇಲ್ಲ. ನೀವು ಬರೋಕ್ಕೆ ಹೋಗಬೇಡಿ ಇನ್ನೂ ನಾನು ಹೇಳಿದೆ ಅಂತೇಳಿ.
ಆದರೆ ಬಂದರೆ ನೀವು ದಂಡವಣ್ಣನಿಗೆ ಒಂದು 5,000 ರೂಪಾಯಿ ಕೊಟ್ಟು ಅದೇ ನಿಮಗೊಂದು 5,000 ರೂಪಾಯಿ ಕೊಟ್ಟು ಕರ್ಕೊಂಡು ಹೋಗ್ಬೋದು. ಮರದಲ್ಲಿ ಬೆಳೆದಿರೋ ಸೇಬೆಕಾಯಿ ಪಾಪ ಗಿಡದಲ್ಲಿ ಬೆಳೆ ಹಂಗೆ ಇತ್ತಲ್ಲ ಡೈಲಾಗು ನೋಡಿ ಅವ್ರು ಹಲ್ಲು ನೋಡಿ ನೋಡಿ ಫ್ರೆಂಡ್ಸ್, ಬಿದಿರು ಅನ್ನೋದು ಒಂದು ಸಾಮಾನ್ಯವಾದ ಗಿಡ ಅನ್ನುವಂಥ ಕಲ್ಪನೆಯೂ ಇಲ್ಲ ಈಕೆಗೆ. ಬಿದುರಿದೆ ಅಂತ ಇದ್ದಾರೆ. ಯೂಶ್ವಲಿ ಏನು ಗೊತ್ತಾ ಫ್ರೆಂಡ್ಸ್, ಈ ಭೂಮಿಯಲ್ಲಿರುವಂಥ ನೀರನ್ನು ಬಹಳಷ್ಟು ಹೀರ್ಕೊಳ್ಳುವಂಥ ಪಾತ್ರದಲ್ಲಿ ನಮ್ಮ ಬಿದಿರು ದೊಡ್ಡ ಪಾತ್ರವನ್ನು ನಿರ್ವಹಿಸ್ತದೆ. ಯಾಕಂದರೆ ಬಿದಿರು ಎಲ್ಲಿರುತ್ತೋ ಅಲ್ಲಿ ಬಹಳಷ್ಟು ನೀರಿನ ಶೇಖರಣೆ ಇರುತ್ತಂತೆ. ಹಾಗಾಗಿ ಭೂಮಿಯ ಅಂತರಾಳದಲ್ಲಿ ಈಗ ಯಾರಾದರೂ ಬೋರ್ ತೆಗಿತೀರಿ ಅಥವಾ ಇನ್ನೊಂದೇನೋ ಬಾವಿ ತೋಡ್ತೀರಿ ಅಂತ ಹೇಳಿದ್ರೆ ಎಲ್ಲಾದರೂ ಬಿದಿರಿದ್ದರೆ ಆ ಜಾಗದಲ್ಲಿ ತೆಗೀರಿ, ಡೆಫಿನೆಟ್ಲಿ ನಿಮ್ಗೆ ಚೆನ್ನಾಗಿರೋ ನೀರು ಸಿಗುತ್ತೆ. ಹಾಗಾಗಿ ಬಿದಿರು ಎಷ್ಟಿರುತ್ತೋ ಅದನ್ನು ಕಡಿಯೋಕ್ಕೆ ಹೋಗಬೇಡಿ. ಅಥವಾ ಗಿಡ ಆಗ್ತಾಯಿದ್ದಾರೆ ಅದನ್ನು ಬೆಳೆಸಿ, ಯಾಕಂದರೆ ಭೂಮಿ ಆಳದಲ್ಲಿ ಸಾಕಷ್ಟು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಪವರ್ ನಮ್ಮ ಬಿದಿರಿಗೆ ಇದೆ. ಹೌದಾ? ನೋಡಿ ಅದೇ ರೀಸನ್ಗೋಸ್ಕರ ಬಿದಿರು ಕಡಿಯೋಂಗಿಲ್ಲ. ಅದಕ್ಕೆ ಈಗ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಬಿದಿರಿನ ಗಿಡಗಳನ್ನು ಅಲ್ಲಲ್ಲಿ ಅವರೇ ನೆಡ್ತಾ ಇದ್ದಾರೆ. ಕಣಿಲೆ ಉಪ್ಪಿನಕಾಯಿ ಹಾಕ್ಯಾರೆ ಇಂಥದ್ದೆಲ್ಲ ಘಟನೆ ಆಗಿದೆ ತುಂಬ. ಮಲ್ನಾಡಿನಲ್ಲಿ ಉಪ್ಪಿನಕಾಯಿ ಹಾಕಿದ್ರು ತೊಂದರೆ ಇಲ್ಲ, ಫಾರೆಸ್ಟ್ ಆಫೀಸರ್ಗೆ ಉಪ್ಪಿನಕಾಯಿಯಲ್ಲಿ ಊಟ ಹಾಕಬೇಡಿ. ಇವಿಷ್ಟು ಟ್ರಿಕ್ಸು. ನೋಡಿ ಇವೆಲ್ಲ ಗ್ಲಿಚಸ್ ಥರ ಕಾಣ್ತಾ ಇದೆಯಲ್ಲ, ಒಳ್ಳೆ KGF, ನೀವು KGF ಮೂವಿಯಲ್ಲೆಲ್ಲ ನೋಡಿರ್ತೀರ ಆ ಥರದ ಗ್ಲಿಚಸ್ ಇದು. ಬಟ್ ಇದು ಆಗಿರೋದು ನೀರಿನಿಂದಾಗಿ, ನೀರಿನ ಫ್ಲೋಯಿಂದಾಗಿ ಆಗಿರೋದು. ಇದು ನ್ಯಾಚುರಲ್, ಯಾವುದೇ JSB ಹೋಗಿ ಅಥವಾ ಇನ್ನೊಂದೇನೋ ಹೋಗಲ್ಲ. ನೋಡ್ಲಿಕ್ಕೆ ಗದ್ದೆ ಥರನೇ ಕಾಣುತ್ತೆ, ಆದರೆ ಒಂದು ಟೈಮಲ್ಲಿ ಇದೆಲ್ಲ ಗದ್ದೆ ಆಗಿತ್ತು ಅನ್ನೋದು ವಿಶೇಷ. ಈಗಲೂ ಬೆಳಿತೀರಾ? ಇಲ್ಲಲ್ಲ. ಇವೆಲ್ಲ ನದಿ ಬತ್ತು ಹೋಗಿರುವಂಥ ಜಾಗಗಳು. ಮಳೆಗಾಲದಲ್ಲಿ ಫುಲ್ ಇಲ್ಲಿ ನೀರು ತುಂಬಿಸ್ಕೊಳ್ತವೆ. 1979ರಲ್ಲಿ ವರಾಹಿ ಡ್ಯಾಮ್ ಪ್ರಾಜೆಕ್ಟ್ ಅಂತ ಮಾಡ್ತಾರೆ, ಸರ್ಕಾರದಿಂದ ಜಲವಿದ್ಯುತ್ ಪ್ರಾಜೆಕ್ಟ್ ಅಂತ ಮಾಡ್ತಾರೆ. ಆ ಜಲವಿದ್ಯುತ್ ಪ್ರಾಜೆಕ್ಟ್ ಮಾಡಿದ ನಂತರ, ಅಂದರೆ ಈಗ ಉಡುಪಿ ಹತ್ತಿರ ಒಂದು ಡ್ಯಾಮ್ ಇದೆ, ಆ ಡ್ಯಾಮಿಗೆ ಪೂರಕವಾಗಿ ನಿರ್ಮಿಸಿರುವಂಥ ಡ್ಯಾಮ್ ಇದು. ಹಾಗಾಗಿ ಈ ಡ್ಯಾಮ್ನಲ್ಲಿ ಫುಲ್ಲು ನೀರು ಶೇಖರಣೆ ಮಾಡ್ತಾರೆ. ಸುಮಾರು 200ರಿಂದ 300 ಗ್ರಾಮಗಳು ಇದರ ಅಡಿಯಲ್ಲಿ ನೆಲಸಮವಾಯಿತು. ಆ ಟೈಮ್ನಲ್ಲಿ ಇಲ್ಲಿ ಸಾಕಷ್ಟು ಜನ ಜೀವನವನ್ನು ಮಾಡ್ತಾಯಿದ್ರು, ಜೀವನೋಪಾಯಕ್ಕಾಗಿ ಏನಾದರೂ ಬೆಳೀತಾಯಿದ್ರು. ತುಂಬ ಜನ ಏನೇನೋ ಮಾಡ್ತಾಯಿದ್ರು, ದನ ಸಾಕಣೆ ಮಾಡ್ತಾಯಿದ್ರು. ಬಟ್ ಕಂಪ್ಲೀಟಾಗಿ ಈ ಜಾಗ
ಒಳ್ಳೆ ಕಾಡು ಮನುಷ್ಯ ಆಗಿದ್ದಂಗೆ ಆಗಿದ್ವಿ. ಈಕೆ ನೋಡಿ ಒಂದು ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಒಂದು ಸಾವಿರ ಹೊಟ್ಟೆ ಹೊಡೆದಿದ್ದು ಆಮೇಲೆ ಗೊಬ್ಬರ ಸಮೇತ ಕೆಳಗೆ ಹಾಕ್ತಾವಲ್ಲ ಅದು ಗಿಡ ಆಗೋದು ನಾವು ಅದು ಮಾತ್ರ ಹೆಬ್ಬಲಸಿನ ಗಿಡ ಆಗೋಲ್ಲ. ಅದೇ ಯಾವ್ದಾದ್ರು ಕಾಡಿನ ಗಿಡ ಅದೇ ಕಾಡಿನ ಗಿಡಗಳು ಹಂಗೆ ಹೋಗ್ತದೆ ನಾವು ಹಾಕಿರುತ್ತಲ್ಲ ಅದೇ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಕಾಡಲ್ಲಿ ಎಲ್ಲ ಪ್ರಾಣಿಗಳು ಇರಬೇಕು ಅಂತ ಹೇಳೋದು. ಇದೇ ಜೀವ ವೈವಿಧ್ಯದ ವಿಶೇಷ. ಭಾರತದಲ್ಲಿ ಇಂತಹ ಜೀವ ವೈವಿಧ್ಯ ಸಾಕಷ್ಟು ಇರೋದ್ರಿಂದಾಗಿ ಭಾರತದ ಕಾಡುಗಳು ಸಾಕಷ್ಟು ಶ್ರೀಮಂತವಾಗಿದೆ. ಎಲ್ಲ ರೀತಿಯ ಪ್ರಾಣಿಗಳು ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈಗ ಪ್ರಾಣಿಗಳನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಹಕ್ಕಿಗಳು ಎಲ್ಲ ಪ್ರಾಣಿಗಳು ಕಾಡಿನಲ್ಲಿ ಇರಬೇಕು ಅಂಥೇಳಿ ಅದಕ್ಕೋಸ್ಕರ ನಾವು ಇವತ್ತು ಉದ್ಯಾನವನ ಅಥವಾ ಮೀಸಲು ಅರಣ್ಯ ಈ ಥರದ್ದೆಲ್ಲ ಮಾಡುವ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ಬಂಡೀಪುರ ಹಾಂ ಉದ್ಯಾನವನ ಅಂತ ಹೇಳಿದ್ರೆ ಅಷ್ಟೇ ಈ ಥರದ್ದೆಲ್ಲ ಮಾಡ್ತಾ ಇದ್ದೀವಿ ನಾವು. ಪೂರ್ತಿ ವಾಕ್ಯ ಕೇಳ್ಕೋಬೇಕು ಬ್ರದರ್. ಈ ಥರದ್ದೆಲ್ಲ ಮಾಡ್ತಾ ಇದ್ದೀವಿ. ಸೊ ನೋಡಿ ಅಲ್ಲೊಂದು ಇದು ಹೆಬ್ಬಲಸಿನ ಮರ ಇದೆ. ಇದು ನಮ್ಮ ಅಜ್ಜಿ ಸಮಾಧಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಆಗಲೇ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಹೇಳಿದ್ದೆ ನನಗೂ ಇಲ್ಲಿಗೂ ಏನೋ ಸಂಬಂಧ ಇದೆ ಅಂತ. ದಟ್ಸ್ ನನ್ ಅದರ್ ದ್ಯಾನ್ ಇಲ್ಲಿ ನಮ್ಮ ಮನೆ ಇತ್ತು, ನಮ್ಮ ಹಳೆ ಮನೆ ಇಲ್ಲೇ ಇದ್ದಿದ್ದು. ನೋಡಿ ಅದರ ಗೋಡೆಗಳೆಲ್ಲ ಹೇಗೆ ತುಂಬ ಮನೆಗಳಿದ್ವಿ. ಸ್ವಲ್ಪ ಮನೆ ಹೆಚ್ಚು ಕಡಿಮೆ ಒಂದು 10,000 ಮನೆ ಮೇಲೆ ಇದ್ವು. ಬಟ್ ಎಲ್ಲ ಮುಂದೆ ಹಾಂ ಇವೆಲ್ಲ ನಮ್ಮದೇ ಜಾಗ, ನಮ್ಮದೇ ಜಾಗ ಇವೆಲ್ಲ. ಇದು ತೆಂಗಿನ ಮರ. ತೆಂಗಿನ ಮರ ನೋಡಿ ಹೆಂಗಾಗಿದೆ ಅಂತ. ನಮ್ಮಪ್ಪ ನೆಟ್ಟಿದಂತೆ ಕಾಯಿ ಬಿಡ್ಬೋದಾ? ಕಾಯಿ ಅದು ಇದು ಎರಡು ಅದು ಮತ್ತು ಇದು ನೋಡಿ ಇಲ್ಲಿ ಈಗಲೂ ಅದರದ್ದು ಅವಶೇಷಗಳಿದೆ. ಇಟ್ಟಿಗೆ, ಕೆಂಪಿಟ್ಟಿಗೆ ಎಲ್ಲ. ಇದು ಮನೆ ಎದುರುಗಡೆ ಇದ್ದ ಕಲ್ಗಂಬ. ಬಟ್ ನಮ್ಮದು ತುಂಬ ದುರದೃಷ್ಟ, ಇಲ್ಲಿಂದ ಎಬ್ಸ್ಬಿಟ್ಟಿದ್ದಾರೆ. ಆ ಕಡೆನೂ ನೀರು ಬರುತ್ತೆ, ಈ ಕಡೆನೂ ನೀರು ಬರುತ್ತೆ. ಹಾಗಾಗಿ ಇಲ್ಲಿ ಈಗಲೂ ದೇವರು ಹಾಗೆ ಇದೆ. ನೀವು ದ್ವೀಪ ಸಿನಿಮಾ ನೋಡಿರ್ಬೋದು. ದ್ವೀಪ ಸಿನಿಮಾದಲ್ಲಿ ಪಂಜುರ್ಲಿ ದೈವಕ್ಕೋಸ್ಕರ ಅವರು ಒಕ್ಕಲೇ ಹೇಳೋದಿಲ್ಲ. ನೀವು ಹಾಗೆ ಅವಾಗೆಲ್ಲಾದರೂ ನಮ್ಮ ಹಿರಿಯರು ಹೇಳಲ್ಲ ಅಂತ ಕೂತ್ ಬಿಟ್ಟಿದ್ದರೆ ಈಗ ಜಲಸಮಾಧಿ ಆಗ್ತಿದ್ರು, ನಾವು ಹುಡ್ತಾನೆ ಇರಲಿಲ್ಲ ಅಲ್ವಾಣ. ಅವಾಗೆಲ್ಲರೂ ನಮ್ಮ ಹಿರಿಯರು ಹೇಳಲ್ಲ ಅಂತ ಹಂಗೆ ಕೂತ್ ಬಿಟ್ಟಿದ್ದಿದ್ರೆ ನಾವು ಜಲಸಮಾಧಿ ಆಗ್ತಿದ್ವಿ. ಪಂಜವರ್ಲಿ ಅಲ್ಲ, ಅದು ಪಂಜುರ್ಲಿ. ಹೆಂಗೆ ಪಂಜುರ್ಲಿ? ಅಷ್ಟು ಹೇಳಿದ್ದು ಹೆಂಗೆ ನೀನು? ಪಂಜವರ್ಲಿ. ಹೇಗಾಗಿದೆ ನೋಡಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಮೋರ್ ದ್ಯಾನ್ 5 ಕಿಲೋಮೀಟರ್ ನಡೆದ್ವಿ. ಫುಲ್ಲು ಟ್ರಕ್ಕಿಂಗ್ ಥರನೇ ಆಯ್ತಿದ್ದು. ಹಬ್ಬ ಚೆನ್ನಾಗಿತ್ತು. ಹಾಂ, ಬ್ಯಾಗ್ ಇದ್ದಿದ್ದರೆ ಇನ್ನೂ ಇದಾಗಿರೋದು. ನಮ್ಮ ರಂಜು ಅಕ್ಕ ಏನೇನೋ ಹಿಡ್ಕೊಂಡಿದ್ದಾರೆ, ಅದನ್ನು ಹಣ್ಣು ಮಾಡಿಸ್ಬೇಕಿನ್ನು. ಅವ್ರು ಹಣ್ಣು ಮಾಡಿಸ್ತಾರೋ. ವಯಸ್ಸಾಗಿದೆ, ಇನ್ನು ಮಕ್ಕಳು ಥರ ಆಡ್ತಾರೆ. ಕಾಡು ಫುಲ್ ಸುತ್ತಿ ಒಂದು ಡ್ರಾಪ್ ಸಿಕ್ತು ಕೊನೆಗೂ. ಇಟ್ಸ್ ನನ್ ಅದರ್ ದೆನ್ ಮೈ ಓನ್ ಬ್ರದರ್. ಅವನ ಜೊತೆಗೆ ಒಂದು ರೈಡ್ ಹೋಗ್ತಾ ಇದ್ದೀನಿ ಜೀವನದಲ್ಲಿ. ಫಸ್ಟ್ ಟೈಮೋ ಸೆಕೆಂಡ್ ಟೈಮೋ ಇರಬೇಕು ಅವನ ಜೊತೆಗೆ ರೈಡ್ ಹೋಗ್ತಾ ಇರೋದು. ಓಕೆ, ವ್ಲಾಗ್ ಎಂಡ್ ಮಾಡುವಂಥ ಟೈಮ್ ಬಂದಿದೆ ಅಂತ ಅನ್ಕೋತೀನಿ. ಸಿಕ್ಕಾಪಟ್ಟೆ ಸುಸ್ತಾಗಿದೆ, ಸ್ವಲ್ಪ ರೆಸ್ಟ್ ಮಾಡಬೇಕು. ಓಕೆ ಫ್ರೆಂಡ್, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇದ್ದೀವಿ ಪ್ರೋ ಡಿಜಿಟಲ್. ಇದು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ, ಶೇರ್ ಮಾಡೋದಕ್ಕೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಬೈ.